ಕೊಲೆ ನನ್ನ ಕೊಲೆ ಈ ಕರ್ಮೇಂದ್ರ ಕೊಲೆಯ ಎಂದಿಗೂ ಸಾಧ್ಯವಿಲ್ಲ. 4 ಗೋಡೆಗಳ ಮಧ್ಯೆ ಬರೀ ನನ್ನ ಭಾವಚಿತ್ರ ನೇತು ಹಾಕಿ ನನ್ನ ಭಾವಚಿತ್ರಕ್ಕೆ ಗುಂಡಿಟ್ಟು ಹೊಡೆದಿನೆಂದು ಹೇಳುವ ಗಂಡು ಇನ್ನು ಯಾರು ಹುಟ್ಟಿಲ್ಲ ಅಂದ ಮೇಲೆ ಗಂಡನನ್ನು ಕಳೆದುಕೊಂಡ ನಿನ್ನ ತಮ್ಮುಂಡಿಗೆ ಎಲ್ಲಿಂದ ಬರಬೇಕು? ಸಾಕ್ಷಾತ್ ಶಿವನೇ ನಿನ್ನ ಗಂಡನನ್ನು ಕಿಸಿಕೊಂಡ. ನಿನ್ನ ಬಾಳ ಸಂಗಾತಿಯಾಗಲು ನಾನೇ ತಕ್ಕ ಗಂಡನೆಂದು ನನ್ನನ್ನು ಇಲ್ಲಿಗೆ ಕಳಿಸಿದ್ದಾನೆ. ನೀನ್ ಯಾವ ಸೀಮೆ ಗಂಡಸು? ಗಂಡಸು ಅಂದ್ರೆ ನನ್ನ ಗಂಡ ಕಣ ಗಂಡ. ವೀರ ಮರಣ ಹೊಂದಿದ್ದಾನಲ್ಲ ಅವನು ನನ್ನ ಗಂಡ ಕಣ. ಒಂದು ಒಂಟಿ ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡೋದಕ್ಕೆ ಬರ್ತಾ ಇದೆಯಲ್ಲ, ನೀನು ಗಂಡಸಲ್ವಾ? ಬಾಯಿಗೆ ಬಂದಂತೆ ಹೊಗಳಿದೆಯಾದರೆ ನಿನ್ನ ದೇಹವನ್ನು ಬಲಾತ್ಕಾರದಿಂದ ಉಣ್ಣಬೇಕಾಗುತ್ತದೆ. ಬಹುದಿನಗಳ ಹಂಬಲ ನೀನಾಗಿಯೇ ಬಂದು ಒಪ್ಪಿದ್ರೆ ಸರಿ. ಇಲ್ಲದಿದ್ದರೆ ಮಂಗನಾಗಿ ನಿನ್ನ ಯೌವನದ ಅಂಗಳದಲ್ಲಿದ್ದ ಅಂದ ಚಂದವನ್ನು ಹಾಳು ಮಾಡುತ್ತೇನೆ. ವಿಧವೆಯಾದರೂ ನೀನೇ ನನ್ನ ಪಾದಿಗೆ ಪವಿತ್ರ ಪಾತ್ರೆಯಲ್ಲಿಟ್ಟ ಹಾಲು ನೀನು. ಪವಿತ್ರವಾದ ಪಾತ್ರೆಯಲ್ಲಿಟ್ಟಿರೋ ಹಾಲನ್ನ ಕತ್ತೆಗೆ ಕುಡಿಸ್ಬೋದಿತ್ತು, ಆದ್ರೆ ಅದು ಲತ್ತೆ ತಿನ್ನೋ ಬುದ್ಧಿನ ಯಾವತ್ತೂ ಬಿಡೋದಿಲ್ವಾ? ಯಾವತ್ತೂ ಬಿಡೋದಿಲ್ಲ. ನನ್ನಂತವರ ಸಾವಾಸ ಬಿಟ್ಟು ಯಾರಾದ್ರೂ ವೇಶ್ಯರ ಹತ್ರ ಹೋಗೋ. ಹೊರಟು ಹೋಗಲು ಬಂದಿದ್ದರೆ ನಿನ್ನ ಜೊತೆ ವಿರಸ ಮಾಡುತ್ತಿರಲಿಲ್ಲ. ಸುಮ್ಮನೆ ನಿನ್ನ ಹಠ ಬಿಟ್ಟು ನನ್ನ ಜೊತೆ ಕೆಲಸ ಮಾಡುವ. ನನ್ನನ್ನು ಮುಟ್ಟಿ ಸುಟ್ಟು ಹೋಗ್ಬೇಡ. ನಾನು ಬೆಂಕಿ ಕಣ, ಬೆಂಕಿ. ನೀನು ಬೆಂಕಿ ಆದ್ರೆ ನಾನು ನೀರು. ಹೊತ್ತೆಗೆ ಲತ್ತೆ ಪೆಟ್ಟು ಬಿದ್ದಾಗ್ಲೇ ಅದು ಸರಿ ಹೋಗೋದು. ಭಾರತಿ, ನನ್ನ ಕೆನ್ನಿಗೆ ಹೊಡೆದ ಹೆಣ್ಣನ್ನು ನಾನು ಸುಮ್ಮನೆ ಬಿಟ್ಟೆ. ನನ್ನಂತ ಗಂಡು ಜಾತಿಗೆ ಅವಮಾನ. ಹೆಣ್ಣೆ, ಮುಗಿತು ನಿನ್ನ ಸೀಲದ ಕತೆ. ನೆನೆಸಿಕೊಳ್ಳಿ ನಮ್ಮ ಮನೆ ದೇವರನ್ನು. ಕರ್ಮೇಂದ್ರ, ಎಂತ ದುಷ್ಟನೋ ನೀನು. ನನ್ನ ಮಗ ಅಂತ ತಿಳಿದು ನೀನು ನನ್ನ ಮನೆಯಲ್ಲಿ ಬರಲು ಪ್ರವೇಶ ಪಟ್ಟೆ. ಉಂಡ ಮನೆಗೆ ದ್ರೋಹ ಬಗೆಯುವ ದ್ರೋಹಿ ನೀನು. ಇಲ್ಲಿ ಒಂದು ಕ್ಷಣ ನಿಲ್ಲು ಕೂಡ ನೀನು ಹೊರಟು